ಹಾಯ್ ಗಾಯ್ಸ್. ಸೊ ಇವಾಗ ಇಲ್ಲಿಂದ ಜರ್ನಿ ಸ್ಟಾರ್ಟು. ಮನೆ ಬಿಟ್ಟು ಇವಾಗ ಕಾರಲ್ಲಿ ಆಲ್ರೆಡಿ ವೈಫ್ ಕೂತಿದ್ದಾರೆ, ಮಗು ಕಾಯ್ತಾ ಇದೆ, ಓಡ್ತಾ ಇದ್ದೀರಿ. ಸಿ ಯು ದೇರ್. ಫಸ್ಟ್ ಟೈಮ್ ಲವ್ ಪನ್ನಿ 10 ವರ್ಷ ಆಗಿ, ಕಲ್ಯಾಣ ಆಗಿ 1.5 ವರ್ಷ ಆಗಿ, ಫಸ್ಟ್ ಟೈಮ್ ಊಟಿ ಟ್ರಿಪ್ ಫ್ಯಾಮಿಲಿಯೋಡೆ. ಫಸ್ಟ್ ಟೈಮ್ ಆಚೆನೇ ಟ್ರಿಪ್ಪು. ನಾನು ನನ್ನ ಹೆಂಡತಿ, ನನ್ನ ಗರ್ಲ್ ಫ್ರೆಂಡು, ನನ್ನ ಮಗಳು, ಎಲ್ಲರೂ. ಓಕೆ ಗೈಸ್, ಸಿ ಯು. ಹೇ ಗೈಸ್, ಇವಾಗ ಫಸ್ಟ್ ಒಂದು ಬ್ರೇಕ್ ಹಾಕಿದ್ದೀರಿ, ಲಂಚು. ಇನ್ನೂ ಜರ್ನಿನೇ ಸ್ಟಾರ್ಟ್ ಆಗಿಲ್ಲ, ಮನೆ ಹತ್ರನೇ ಲಂಚ್ ಮಾಡ್ಕೊತಾ ಇದ್ದೀರಿ. ನಮ್ಮ ಅತ್ತೇನು ಬೇರೆ ಪಿಕ್ ಮಾಡಬೇಕು. ನೆಕ್ಸ್ಟ್ ಇವಾಗ ಲಂಚ್ ಮಾಡ್ಕೊಂಡು ಹೋಗಿ ನಮ್ಮ ಅತ್ತೇನು ಪಿಕ್ ಮಾಡಿಕೊಂಡು ಹೋಗ್ತಾ ಇರೋದು. ನೆಕ್ಸ್ಟ್ ಅಪ್ಡೇಟ್ಸ್ ಕೊಡ್ತಾ ಇರ್ತೀರಿ. ಸ್ಟೇ ಟ್ಯೂನ್ಡ್. ಇವಾಗ ನಮ್ಮ ಅತ್ತೆನ ಕರ್ಕೊಂಡಾಗಿದೆ. ಬೆಳಗ್ಗೆ ಈವ್ನಿಂಗ್ 9 o'clock ಅಷ್ಟರಲ್ಲಿ ನಾವು ಹೋಗಿ ರೀಚ್ ಆಗಬೇಕು. ಆಲ್ರೆಡಿ ತುಂಬ ಲೇಟ್ ಆಗಿಬಿಟ್ಟಿದೆ. ಸೊ ಡ್ರೈವಿಂಗ್ ಮೇಲೆ ಫೋಕಸ್ ಮಾಡ್ತೀನಿ ನೀಟಾಗೆ. ಸೊ ಅದು ಆ್ಯಕ್ಚುಲಿ ಇದು ವ್ಯೂ ಎಲ್ಲ ತುಂಬಾ ಚೆನ್ನಾಗಿತ್ತು. ಕಂಟಿನ್ಯೂಸ್ ಆಗಿ ಆ ನೇಚರ್ನ ನೋಡಿಕೊಂಡು ಟ್ರಾವೆಲ್ ಮಾಡಿಕೊಂಡು ಸಾಂಗ್ಸ್ ಕೇಳಿಸ್ಕೊಂಡು ಹೋಗ್ತಾ ಇರೋದು ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ನಿಮಗೂ ಅದನ್ನು ಶೇರ್ ಮಾಡಬೇಕು ಅಂತಲೇ ನಾನು ಇದನ್ನು ವಿಡಿಯೋ ಕ್ಯಾಪ್ಚರ್ ಮಾಡಿದ್ದು. ಟ್ರಾವೆಲ್ ಮಾಡೋವಾಗ ಈ ಥರ ಈ ನೇಚರ್ನೆಲ್ಲ ನೋಡ್ಕೊಂಡು ಹೋಗ್ತಾ ಇದ್ದಾಗ ಎಷ್ಟು ಸಮಾಧಾನವಾಗಿರುತ್ತಲ್ಲ. ನನಗಂತೂ ಇದು ಫಸ್ಟ್ ಟ್ರಿಪ್ ಅನ್ನೋದಕ್ಕೆ ಅದರಿಂದ ತುಂಬಾ ಖುಷಿ ಇತ್ತು. ಒಂದೊಂದು ಥಿಂಗ್ ಈಚ್ ಆ್ಯಂಡ್ ಎವ್ರಿ ಸೆಕೆಂಡು ನಾನು ಅದನ್ನು ಫೀಲ್ ಮಾಡ್ಕೊಂಡು ಹೋಗ್ತಾ ಇದ್ದಾಗ ತುಂಬಾ ಚೆನ್ನಾಗಿತ್ತು. ನಾನಂತೂ ತುಂಬ ಎಂಜಾಯ್ ಮಾಡಿದೆ. ಇದು ಚೆನ್ನಾಗಿತ್ತು ಇದೆಲ್ಲ ನೋಡಿಕೊಂಡು ಹೋಗ್ತಾ ಇರೋದು. ಹೋಗ್ತಾ ಹೇಳ್ತೀನಿ, ನಾನಂತೂ ತುಂಬ ಈಗರಾಗಿ ವೆಯ್ಟ್ ಮಾಡಿದ್ದು ಬಂದ್ಬಿಟ್ಟು ಆ ಅನಿಮಲ್ಸ್ ನೋಡೋದಕ್ಕೆ. ಲೈಕ್ ಅದು ನಾವು ಗಾಡಿ ಹೋಗ್ತಾ ಇದ್ದಾಗಲೇ ಆ ಅನಿಮಲ್ಸ್ ಎಲ್ಲ ನಮ್ಮ ಮುಂದೆನೇ ಕ್ರಾಸ್ ಆಗುತ್ತೆ ಅಂತೆಲ್ಲ ವಿನ್ಸೆಂಟ್ ಹೇಳ್ತಾಯಿದ್ರು. ಸೊ ಅದಕ್ಕೆ ನಾನು ತುಂಬ ಈಗರಾಗಿ ವೆಯ್ಟ್ ಮಾಡ್ತಾಯಿದ್ದೆ. ನೋಡಿ ನೇಚರು ಇದೆಲ್ಲ ನೋಡ್ತಾ ಇದ್ದಾಗ ಎಷ್ಟು ಚೆನ್ನಾಗಿತ್ತು ಅಂದರೆ, ಲೈಕ್ ರಿಯಲ್ ಆಗಿ ನೋಡೋವಾಗ ಎಕ್ಸ್ಪೀರಿಯನ್ಸ್ ಅಂತೂ ಹೇಳೋಕ್ಕಾಗ್ತಿಲ್ಲ, ಹಾಗಿದೆ. ಬಿಕಾಸ್ ನಾವು ಇಲ್ಲಿ ಆಫೀಸ್ ಮನೆ ಹತ್ರ ಹಿಂಗೆ ಬರೀ ಗಾಡಿ ಅಂಗಡಿ ಈ ಥರನೇ ನೋಡಿ ಅದಂತ ಈ ಥರ ನೋಡಿದ ತಕ್ಷಣ ಏನೋ ಒಂಥರ ಡಿಫ್ರೆಂಟಾಗಿತ್ತು. ಅದಾದ ನಂತರ ನನ್ನ ಮಗಳು ನಾನು ಕರ್ಕೊಂಡು ಮಗು ಎದ್ಬಿಟ್ಟಿದ್ರು. ಸೊ ಅದಕ್ಕೆ ನಮ್ಮಮ್ಮ ಈ ವಿಡಿಯೋನ ಕ್ಯಾಪ್ಚರ್ ಮಾಡ್ತಾಯಿದ್ರು ನನ್ನ ಮಗಳದು. ಅದನ್ನು ಇನ್ ಬಿಟ್ವೀನ್ ನಿಮಗೆ ತೋರಿಸ್ತಾ ಇದ್ದೀನಿ. ಚೆನ್ನಾಗಿತ್ತು. ಆದರೆ ಆ್ಯಕ್ಚುಲಿ ನೀವು ಒಂದು ಸಲ ಹೋಗ್ಬಿಟ್ಟು ಬನ್ನಿ ಊಟಿಗೆ, ಮಸ್ಟ್ ಅಂತ ಹೇಳ್ತೀನಿ. ದ ಬ್ಯೂಟಿಫುಲ್ ನೇಚರ್ ಎಕ್ಸ್ಪೀರಿಯನ್ಸ್. ಹೀಗೂ ಇರುತ್ತಾ ಅಂತ ನೀವು ಒಂದೊಂದು ಮನೆ, ಅಲ್ಲಿರೋ ಕಾಲೇಜು ಮತ್ತು ಮನೆ ಕಟ್ಟಿರೋದು ಮತ್ತು ಆ ಟೀ ಪಾರ್ಕು ಅದೆಲ್ಲ ಒಂದೊಂದು ನೋಡ್ತಾ ಹೆಂಗೆಲ್ಲ ಇದೆ, ನಾವು ಬೆಟ್ಟ ಮೇಲೆ ಇದ್ದೀವ ಆ ಥರ ಎಲ್ಲ ಅನಿಸುತ್ತೆ ಗೊತ್ತಾ. ಅಷ್ಟು ಚೆನ್ನಾಗಿತ್ತು. ನನಗಂತೂ ಬೇರೇನೂ ಮೈಂಡಲ್ಲಿರಲಿಲ್ಲ, ಒಂದು ಚೂರು ಏನೂ ಮೈಂಡಲ್ಲಿರಲಿಲ್ಲ. ಆ ಎಂಜಾಯ್ ಮಾಡ್ತಾ ಇರೋದು ಮಾತ್ರನೇ ಇತ್ತು. ಹಾಗಿತ್ತು ಟ್ರಾವೆಲ್ ಮಾಡ್ತಾ ಇದ್ದಾಗ. ಇದು ಬಂದ್ಬಿಟ್ಟು ಅದು ಸನ್ಸೆಟ್ ನಿಮಗೆ ತೋರಿಸ್ಬೇಕು ಅಂತ. ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ. ಇದೆಲ್ಲ ನಾನು ಮನೆ ಹತ್ರ ನೋಡೋದೇ ಇಲ್ಲ. ಅಲ್ಲಿ ನೋಡಿ ಅದು ಹೇಗಿದೆ, ಮೋಡ, ಆ ಕಲರು ಮತ್ತು ರೋಡ್ದು ಈ ಥರ ಎಲ್ಲ. ಇದೆಲ್ಲ ನಾನು ನಮ್ಮಮ್ಮ ಊರಿಗೆ ಹೋದಾಗ ಈ ಥರ ನೋಡ್ತಾ ಇದ್ದಿದ್ದು. ಬಟ್ ಇದು ಕರ್ನಾಟಕ ಸೈಡ್ ಹೋಗ್ತಾ ಇರೋದು ಇದೆ ಫಸ್ಟ್ ಟೈಮ್. ಸೊ ಇದು ನೋಡುವಾಗ ನನಗೂ ಸ್ವಲ್ಪ ಹಂಗೆ ಹಿಂಗೂ ಇದೆಲ್ಲ ಕರ್ನಾಟಕದಲ್ಲಿ ಅಂತಲೂ ನಂಗೆ ಅನ್ನಿಸ್ತು. ಯಾಕಂದರೆ ತಮಿಳ್ನಾಡಿಗೆ ಹೋಗಿ ಬರ್ತಾಯಿತ್ತಾ, ಅಲ್ಲಿ ತಮಿಳ್ನಾಡು ಅಂದರೆ ಹೇಗಿರುತ್ತೆ ಅಂತ ಹಾಗೆ ಇರುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ಇಲ್ಲೂ ಹೀಗಿದೆ ಅಂತ ಗೊತ್ತಾಯಿತು. ಸೊ ಫಾರೆಸ್ಟ್ ಸ್ಟಾರ್ಟ್ ಆಯಿತು. ಇಲ್ಲಿಂದನೇ ನನಗೆ ಇಲ್ಲಿಂದ ಓವರ್ ಎಕ್ಸೈಟ್ಮೆಂಟ್ ಅಂತೂ ತುಂಬಾ ಜಾಸ್ತಿ ಇಲ್ಲೇ ನನಗೆ ಸ್ಟಾರ್ಟ್ ಆಗಿದ್ದು. ಕಾಯ್ತಾ ಇದ್ದೆ, ಆನೆ ಬರುತ್ತಾ, ಜಿಂಕೆ ಬರುತ್ತಾ. ಪಿಕಾಕೆಲ್ಲ ನೋಡಿದ್ರಿ, ತುಂಬಾ ಜಾಸ್ತಿ ಇತ್ತು ಪಿಕಾಕು. ಈವನ್ ಜಿಂಕೆನೂ ಅಷ್ಟೇ, ತುಂಬ ಅಂದರೆ ತುಂಬ ಜಿಂಕೆಗಳಿತ್ತು. ಎಸ್, ಇದು ಒಂಥರ ಖುಷಿನೇ. ಬಟ್ ಲೈಕ್ ಇನ್ ಬಿಟ್ವೀನ್ ಸಾಯಂಕಾಲ ಹೋಗಿದ್ದಕ್ಕೆ ಅಷ್ಟೊಂದು ನನಗೆ ಕಾಣಿಸ್ಕೊತಾ ಇರಲಿಲ್ಲ. ಬಟ್ ಜಾಸ್ತಿ ಜಿಂಕೆ ಮತ್ತು ಪಿಕಾಕ್ ಅದೇ ಜಾಸ್ತಿ ಇದ್ದಿದ್ದು. ಅದು ರಾತ್ರಿ ಹೊತ್ತಲ್ಲಿ ಆ ಜಿಂಕೆನ ನೋಡುವಾಗ ಕಣ್ಣು ಹಂಗೆ ಆರೆಂಜ್ ಕಲರ್ ಲೈಟ್ ಥರ ಕಾಣಿಸ್ತಾ ಇತ್ತು. ಅದು ಅಷ್ಟು ಚೆನ್ನಾಗಿತ್ತು. ನೋಡಿ ನೋಡ್ತಾ ಹೋಗ್ತಾ ಆ ಕ್ಲೌಡು ನೋಡಿ, ಕಲರ್ಸ್ ಎಲ್ಲ ಹೆಂಗಿದೆ, ರೋಡು ಮತ್ತು ಈ ಕಡೆ ಬರೀ ಮರ, ತುಂಬಾ ಚೆನ್ನಾಗಿತ್ತು. ಎಸ್,
ಅದರಲ್ಲೂ ಗಾಡಿಗಳು ಜಾಸ್ತಿ ಬರ್ತಾಯಿತ್ತು. ಲೈಕ್ ಅಂದರೆ 8:30 ಒಳಗಡೆನೋ 8 o'clock ಒಳಗಡೆನೋ ಹೋಗಿಬಿಡ್ಬೇಕು, ಇಲ್ಲಾಂದರೆ ಅದಾದಮೇಲೆ ಬಿಡಲ್ಲ ಅಂತ ಹೇಳ್ತಾಯಿದ್ರು ವಿನ್ಸೆಂಟ್. ಆದರೆ ಬರೋವಾಗ ಗಾಡಿನೂ ಬರ್ತಾಯಿದೆ, ಹೋಗೋದು ಒಂದೇ ವೇ. ಸೊ ಜಾಸ್ತಿ ಗಾಡಿಗಳು ಬರ್ತಾಯಿತ್ತು. ನೆಕ್ಸ್ಟ್ ವೀಡಿಯೋದಲ್ಲಿ ಏನಾಯಿತು ಅಂತ ಅಪ್ಲೋಡ್ ಮಾಡ್ತೀನಿ. ಬಾಯ್ ಬಾಯ್.